ಡೆಂಗು ಜ್ವರ ನಿಯಂತ್ರಣಕ್ಕೆ ಮುಂಜಾಗೃತೆ ನಿಂಗಪ್ಪ ಮರ್ಬದ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಡೆಂಗು ಜ್ವರದ ಪ್ರಮಾಣ ವಚನ ಸ್ವೀಕರಿಸಿ ಗ್ರಾಮಸ್ಥರಿಗೆ ಮುಂಜಾಗೃತೆ ವಹಿಸಬೇಕೆಂದು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ ಮರ್ಬದ್ ರವರು ಹೇಳಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಬಸವರಾಜ್ ಮಾದನ್ಬಾವಿರವರು ಮಾತನಾಡಿ, ಎಲ್ಲಾ ನೀರಿನ ತೊಟ್ಟಿ, ಡ್ರಮ್ಮು, ಬ್ಯಾರೆಲ್ಗಳನ್ನು ವಾರಕ್ಕೊಮ್ಮೆ ಸ್ವಚ್ಛತೆಗೊಳಿಸಿ ಒಣಗಿಸಿ ನೀರು ಭರ್ತಿ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹಲವಾರು ಸದಸ್ಯರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಗ್ರಾಮ ಮಕ್ಕಳು ನಾಗರಿಕರು ಈ ದಿನ ಪ್ರತಿಜ್ಞೆ ಮಾಡುವುದೇನೆಂದರೆ ಡೆಂಗು, ಚಿಕನ್ಗುನ್ಯಾ ರೋಗಗಳು ಈಡಿಸ್, ಈಜಿಪ್ಟ್ ಎಂಬ ಸೊಳ್ಳೆಗಳಿಂದ ಹರಡುವ ರೋಗಗಳಾಗಿದ್ದು ಈ ಸೊಳ್ಳೆಗಳು ನಮ್ಮ ಮನೆಯಲ್ಲಿ ತುಂಬಿಟ್ಟ ನೀರಿನಲ್ಲಿ ಮನೆಯ ಸುತ್ತಮುತ್ತಲಿನ ಘನತ್ಯಾಜ್ಯಗಳಲ್ಲಿ ನಿಂತ ನೀರಿನಲ್ಲಿ ಮೊಟ್ಟೆ ಇಡುತ್ತವೆ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಇರುವ ತುಂಬಿಟ್ಟ ನೀರನ್ನು 4 ದಿನಗಳಿಗೊಮ್ಮೆ ಸಂಪೂರ್ಣ ಚೆಲ್ಲಿ ತಿಕ್ಕಿ ತೊಳೆದು ನೀರು ತುಂಬಿಸುತ್ತೇವೆ. ನಮ್ಮ ಮನೆಯ ಸುತ್ತಮುತ್ತ ಇರುವ ತೆಂಗಿನ ಚಿಪ್ಪು, ಟೈರ್, ಒಡೆದ ಪಾತ್ರೆಗಳು, ಪ್ಲಾಸ್ಟಿಕ್ ಸಾಮಗ್ರಿಗಳು ವಿಲೇವಾರಿ ಮಾಡುತ್ತೇವೆ. ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿ ಸೊಳ್ಳೆಗಳಿಂದ ತಪ್ಪಿಸಿಕೊಂಡು ಡೆಂಗು ನಿಯಂತ್ರಣ ಮಾಡುತ್ತೇವೆ. ಹಾಗೂ ಈ ವಿಷಯವನ್ನು ಸಮುದಾಯದಲ್ಲಿ ಹರಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನಮಸ್ಕಾರ. ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿಯಿಂದ ನಿಂಗಪ್ಪ ಮರ್ಬದ್ ಅಧ್ಯಕ್ಷರು. ಹೆಬ್ಬಳ್ಳಿ ಗ್ರಾಮದಲ್ಲಿ ಡೆಂಗು ಬಗ್ಗೆ ಇವತ್ತಿನ ದಿವಸ ಮೀಟಿಂಗ್ ತೊಗೊಂಡಿದ್ವಿ. ಅದೇ ಥರ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಟೀಚರು ಮತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಡಾಕ್ಟರ್ ಎಲ್ಲರೂ ಬಂದಾರ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಅದಾರ. ಇವರಿಂದ ಇವತ್ತಿನ ದಿವಸ ನಾವು ಡೆಂಗು ಬಗ್ಗೆ ಗ್ರಾಮದಲ್ಲಿ ಎಲ್ಲ ತಿಳುವಳಿಕೆ ಹೇಳಿದ್ವಿ. ಇವತ್ತಿನ ಮಟ್ಟ ನಮ್ಮ ಊರಾಗ ಒಂದು 13-14 ಪಾಸಿಟಿವ್ ಬಂದವು. ಅದಕ್ಕೆ ಮುಂಜಾಗ್ರತೆಯಿಂದ ಈಗ ಮೇಡಮಿಗೆ ಮಾತಾಡಿದ್ವಿ, ಹಾಗೆ ಡಾಕ್ಟರ್ಗೆ ಮಾತಾಡ್ಕಾಸ ಲಿಕ್ವಿಡ್ ನಾಳೆಂದ್ರೆ ಪ್ರೆಷರ್ ಮಾಡೋದು, ಈ ವಿಷಯ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಅದೇ ಥರ ನಮ್ಮ ಎಲ್ಲ ಮುಂದಿನ ದಿನ ಸ್ವಲ್ಪ ಡಾಕ್ಟರ್ ಅದ್ರ ಬಗ್ಗೆ ಮಾತಾಡ್ತಾರೆ ಅಂತೇಳಿ ವಿಷಯ ಬಗ್ಗೆ, ಡೆಂಗು ಜ್ವರದ ಬಗ್ಗೆ ಅವರು ಒಂದು ಸ್ವಲ್ಪ ಮಾತಾಡ್ತಾರೆ. ಕೇಳಿ ನಿಂಗಪ್ಪ ಮರ್ಬದ್ ಅಂತೇಳಿ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಗ್ರಾಮ ಪಂಚಾಯತಿ ಪಿ ಡಿ ಒ ಆದ ನಾನು ಬಸವರಾಜ್ ಮಾದನ್ಬಾವಿ. ಈ ಮೂಲಕ ಈ ಒಂದು ಡೆಂಗ್ಯೂ ನಿಯಂತ್ರಣಕ್ಕೋಸ್ಕರ ನಮ್ಮ ವೈದ್ಯಾಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು, ನಮ್ಮ ಆಡಳಿತ ಮಂಡಳಿ ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತರ ಎಲ್ಲರ ಸಹಕಾರದೊಂದಿಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಗ್ರಾಮದಲ್ಲಿ ಹರಡ್ಕೊಳ್ತಾ ಇದ್ದೀವಿ. ಪ್ರತಿ ಶಾಲೆಗೂ ಹೋಗಿ ಬೆಳಗ್ಗೆ ನಾವು ಈ ಒಂದು ಮೊನ್ನೆ DC ಮೇಡಮ್ ಅವರು ಆದೇಶಿಸಿದಂತೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿ ಬಂದಿದ್ದೀವಿ. ಆದರೆ ಇದರಲ್ಲಿ ನಾವು ಇಲ್ಲಿ ಕೂತ್ಕೊಂಡು ಹೇಳೋದಕ್ಕಿಂತ ಗ್ರಾಮದಲ್ಲಿರುವ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾಗೃತಾ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಾಗ ಮಾತ್ರ ಈ ಒಂದು ಡೆಂಗ್ಯೂ ಕಾರ್ಯಕ್ರಮ ಏನಿದೆ, ನಿಯಂತ್ರಣ ಕಾರ್ಯಕ್ರಮ ಸಕ್ಸಸ್ ಆಗೋಕ್ಕೆ ಚಾನ್ಸಸ್ ಅದ. ಅದಕ್ಕಾಗಿ ಎಲ್ಲ ಜನರಲ್ಲಿ ನಾವು ವಿನಂತಿಸ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಈ ಒಂದು ಡೆಂಗ್ಯೂ ಏನು ರೋಗ ಇದೆ ಅದರ ಜೊತೆ ಹೋರಾಡೋಕ್ಕೆ ತಾವು ಸಹಕರಿಸ್ರಿ. ನಾವು ನಮ್ಮ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಕೂಡಿ ಈ ಡೆಂಗ್ಯೂ ಮಹಾಮಾರಿಯನ್ನು ತೊಲಗಿಸೋಣ ಅಂತ ಹೇಳುತ್ತಾ ನಾನು ಮುಗಿಸ್ತೀನಿ. ಧನ್ಯವಾದಗಳು. ಹೆಬ್ಬಳ್ಳಿ ಊರಿನಲ್ಲಿ ಮುಂಚೆ ಒಂದು 4-5 ಕೇಸಸ್ ಬಂದಿತ್ತು. ಈಗಾದರೆ ಸದ್ಯ ನಮ್ಮ ಕಡೆ ಜಾಸ್ತಿ ಕೇಸಸ್ ಇಲ್ಲ. ನಿನ್ನೆ ಒಂದು ಕೇಸ್ ಬಂದಿತ್ತು. ಫೀವರ್ ಕೇಸಸ್ ಅಲ್ಲೇ ಬರಾಕತ್ತಾವೆ. ಆದರೆ ಅದಕ್ಕೆ ನಾವು ಲಾರ್ವಾ ಸರ್ವೆ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಕಡೆ IC ಮಾಡ್ತಾಯಿದ್ದೀವಿ. ಮತ್ತು ಪಂಚಾಯತ್ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಫಾಗಿಂಗ್ ಸಲುವಾಗ, ಮತ್ತು ಎಲ್ಲ ಕ್ಲೀನಿನೆಸ್ ಇಟ್ಕೊಳ್ಳಿಕ್ಕೆ ಸಲುವಾಗ. ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಅಂಗನವಾಡಿ ಟೀಚರ್ಸ್, ನಮ್ಮ ಸಿಬ್ಬಂದಿ ಎಲ್ಲ ಡೇ ಆ್ಯಂಡ್ ನೈಟ್ ಕೆಲಸ ನಡೆದೈತಿ. ಯಾವುದೂ ಸೂಟಿ ತೊಗೊಳ್ಳೋಂಗಿಲ್ಲ, ಹಂಗೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮದು ಪೇಷಂಟ್ ಇದೆ, OPD ಇದೆ. ಆದರೆ ಫೀವರ್ ಕೇಸಸ್ ನಾವು ನೋಡಿ ಏನಾದರೂ ಅದ್ರ ಒಳಗೆ ಏನು ಫೀವರ್ ಇದ್ರೆ ಅದು ಬ್ಲಡ್ ಸ್ಯಾಂಪಲ್ ತೆಗೆದನ್ನು ಸಿವಿಲ್ ಹಾಸ್ಪಿಟಲ್ ಕಳಿಸ್ತೀವಿ.
ಕಳಿಸಿದ್ದು ಅದರ ಒಳಗೆ ಗೊತ್ತಾಗ್ತೈತಿ ಅವ್ರು ಪಾಸಿಟಿವ್ ಅದಾರೇನಿಲ್ಲ ಅಂತ ಹೇಳಿ. ಹಂಗೆ ನಾವು ಮುಂದಿನ ದಿವಸ ಒಳಗೂ ನಾವು ಇದು ಆದಷ್ಟು ನಮ್ಮ ಕಡೆಯಿಂದ ಸರಿಯಾಗಿ ಕೆಲಸ ಮಾಡ್ಕೊತ ಹೋಗ್ತೀವಿ. ಮನೆ ಹೋಗ್ತಾರೆ ಸರ್, ಮನೆ ಹೋಗಿ ಎಲ್ಲ ನೋಡ್ತಾರೆ. ಲಾರ್ವಾ ಸರ್ವೆಗ ಅವ್ರ ಮನೆ ಒಳಗೂ ನೋಡ್ತಾರೆ, ಹಿಂದಿನ ಬಾಗ್ಲನ್ನ ನೋಡ್ತಾರೆ, ಮುಂದೆ ಎಲ್ಲ ಕಡೆ ನೋಡ್ತಾರೆ, ರೂಫ್ ಮೇಲೆ ಹೋಗಿ ನೋಡ್ತಾರೆ. ಎಲ್ಲೇ ಆದರೆ ಏನು ನೀರು ಏನಾದರೂ ನಿಂತೈತಿ ಏನಿಲ್ಲ ಅಂಥೇಳಿ. ಬೈ ಚಾನ್ಸ್ ಯಾರಾದರೂ ರೆಡಿ ಇಲ್ಲ ನೀರು ಚೆಲ್ಲಿಕ್ಕಂದ್ರೆ ಅದರ ಟ್ಯಾಮಿಫಾಸ್ ಅಂತ ಹೇಳಿ ಲಿಕ್ವಿಡ್ ಅದು ಹಾಕಿ ಬರ್ತಾರೆ. ಬೇರೆ ಆದರೆ ಆದಷ್ಟು ಮಂದಿನೂ ನಮ್ಮ ಕೂಡ ಕೇಳಿ ಈಗ ಎಲ್ಲ ಅದರ ಮೇಲೆ ಏನಾದರೂ ಬಟ್ಟೆ ಹಾಕಾಕತ್ತಾರೆ. ಎಲ್ಲೇ ನಾವು ಹೋಗಿ ನೋಡಿದಾಗ ನಾವು ಸೂಪರ್ವಿಷನ್ ಮಾಡ್ತೀವಿ. ಎಲ್ಲ ಸರಿಯಾಗಿ ಕೆಲಸ ನಡೆದೈತೆ ಸರ್. ಡಾಕ್ಟರ್ ಅಖ್ತರ್ ಜಹಾನ್, ವಾರ್ಡಿನ ಸದಸ್ಯರಾದ ಬಸವರಾಜ್ ಭೀಮಪ್ಪ ಬಳ್ಳೂಡಿ. ಈಗ ಡೆಂಗು ಜ್ವರದ ಬಗ್ಗೆ ನಮ್ಮ ವೈದ್ಯಾಧಿಕಾರಿಗಳಾಯ್ತು, ನಮ್ಮ ಅಧ್ಯಕ್ಷರಾಯ್ತು ಎಲ್ಲರೂ ಹೇಳಿದರೆ ಹೆಬ್ಬಳ್ಳಿ ಒಳಗೆ 3400 ಮನೆಗಳಿದಾವೆ. ಒಂದು 350 ಮನೆಗೆ 1 ಲೀಟ್ರ್ ಕೊಟ್ಟರೆ ಅವ್ರು ಲಿಕ್ವಿಡ್. ಅದು 1 ಲೀಟ್ರ್ ಅಂತೂ ಸಾಲೋದಿಲ್ಲ. ನಮ್ಮದು 3400 ಮನೆಗಳಂತಂದ್ರೆ 15 ಲೀಟ್ರ್ ಬೇಕಾಕೈತಿ. ಅದ್ರ ಸಂಬಂಧ ದಯವಿಟ್ಟು ಮೇಲಾಧಿಕಾರಿಗಳು ಏನೈತಲ್ಲ ಆ ಲಿಕ್ವಿಡನ್ನು ನಾಳೆನೇ ನಮಗೆ ಕಳಿಸ್ಕೊಡ್ಬೇಕಂತೇಳಿ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಗಟ್ರ ಪಟ್ರ ಏನಿಲ್ಲ, ಎಲ್ಲ ಸ್ವಚ್ಛ ಅದಾವೆ. ಹಾಂ, ಮಾಡಿಸಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwarkar Lawn Hall. Near Patrapajja Mata, Yadwad Road, Dharwad. Contact 944-8359-741, 988-6391-733.